ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಸಿಲ್ವರ್ ಕ್ಯಾಟ್ಲಾ ಫಿಶ್ನ ಯೂಸ್ ಮಾಡಿಕೊಂಡು ಸ್ಪೈಸಿಯಾಗಿ ರುಚಿಯಾಗಿ ಬಿಸಿ ಬಿಸಿ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಪಾತ್ರೆಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಮಚ ಕಾಶ್ಮೀರಿ ಚಿಲ್ಲಿ ಪುಡಿ, 1 ಚಮಚ ನಾರ್ಮಲ್ ಆಗಿ ಮನೆಯಲ್ಲಿ ಉಪಯೋಗಿಸುವಂತಹ ಖಾರದ ಪುಡಿ, ಮತ್ತು ಇವತ್ತು ನಾನು ಇದಕ್ಕೆ ಸ್ವಾದ್ ಇನ್ಸ್ಟಂಟ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ 50 ಗ್ರಾಮ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 3 ಸ್ಪೂನ್ ಕಾರ್ನ್ಫ್ಲವರನ್ನು ಪೌಡ್ರನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಪೂರ್ತಿ ಮೊಟ್ಟೆನ ತೆಗೆದುಕೊಂಡು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ಫ್ಲೇವರಿಗೋಸ್ಕರ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಕೂಡ ಹಾಕೋಬಹುದು. ನಾನು ಹಾಕ್ಕೊಂಡಿದ್ದ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ರುಚಿಗೆ ಅಂತ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಿನ ಬದಲಾಗಿ ನಿಂಬೆ ರಸವನ್ನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೊಂದೇ ಮೀನಿನ ಭಾಗ ತಗೊಂಡು ಹಿಂದಕ್ಕೆ ಮುಂದಕ್ಕೆ ಮತ್ತು ಒಳಭಾಗಕ್ಕೆ ಚೆನ್ನಾಗಿ ಹಚ್ಚಬೇಕು. ನೀವು ಬರೀ ಮೇಲ್ಭಾಗಕ್ಕೆ ಖಾರವನ್ನು ಹಚ್ಚೋದ್ರಿಂದಾಗಿ ಅದು ಮೇಲ್ಗಡೆ ಭಾಗ ಮಾತ್ರ ರುಚಿಯಾಗಿರುತ್ತೆ, ಒಳಗಡೆ ಯಾವುದೇ ರೀತಿ ಮಸಾಲೆ ಇಲ್ಲದೆ ಸಪ್ಪೆ ಅನಿಸುತ್ತೆ. ಮೀನನ್ನು ತಗೊಳ್ಬೇಕಾದ್ರೆ ಅದೇ ಮೀನು ಬೇಕು ಇದೇ ಮೀನು ಬೇಕು ಅಂತ ಆಡ್ಸೋಕೆ ಹೋಗ್ಬಿಡಿ. ಅದ್ರ ಬದಲು ಫ್ರೆಶ್ ಆಗಿರೋ ಮೀನನ್ನು ತಗೊಳ್ಳಿ. ಏನಕ್ಕೆ ಅಂದರೆ ಅದರಿಂದ ಅಡುಗೆ ರುಚಿ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನಾನು ತೊಗೊಂಡಿರೋಂಥ ಈ ಮಸಾಲೆ 1 kg ಅಥವಾ 1.5 kg ಮೀನಿಗೆ ಉಪಯೋಗಿಸ್ಬೋದು. ಇದನ್ನು ಇನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಹೊತ್ತು ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಅದನ್ನು ಬಿಡಬೇಕು. ಮೀನನ್ನು 2 ರಿಂದ 3 ಭಾಗಗಳ ಅಷ್ಟೇ ಹಾಕ್ಬಿಟ್ಟು ಬೇಯಿಸಬೇಕು. 5 ರಿಂದ 6 ಭಾಗಗಳನ್ನು ಹಾಕಿ ಬೇಯಿಸಬಾರ್ದು. ಮತ್ತು 3 ರಿಂದ 4 ನಿಮಿಷ ಕಡಿಮೆ ಉರಿಯಲ್ಲೇ ಬೇಯಿಸಬೇಕು. ನಾನು ಕೂಡ ಗೊತ್ತಿಲ್ಲದೆ ಟ್ರೈ ಮಾಡಿ ಜಾಸ್ತಿ ಉರಿಲಿಟ್ಟು ಕಪ್ಪಾಗೋಯ್ತು. ನೀವು ಕೂಡ ಇದೇ ರೀತಿ ತಪ್ಪನ್ನು ಮಾಡಬೇಡಿ. ಮತ್ತು ತಿರುಗಿಸಿ ಮೀನನ್ನು ಬೇಯಿಸ್ತಾ ಇರಬೇಕು. ಮೀನಿನಲ್ಲಿ ಅಧಿಕವಾಗಿ ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ಗಳಿಂದ ತುಂಬಿರುತ್ತೆ. ಇದು ಅಧಿಕ ರಕ್ತದೊತ್ತಡಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಾಘಾತ ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಅನ್ನು ಅಪಾಯದಿಂದ ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಈ ರೀತಿ ಮೀನಿನ ಫ್ರೈಗಳನ್ನು ಗೀ ರೈಸು, ಜೀರಾ ರೈಸ್, ಕೋಕೋನಟ್ ರೈಸ್, ಸಾಂಬಾರ್ ರೈಸ್ನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು. ಮೀನಿನಿಂದ ಯಾವುದೇ ರೀತಿ ದೇಹಕ್ಕೆ ಬೇಡವಾದ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ನೀಡದೆ ದೇಹಕ್ಕೆ ಬೇಕಾದ ತುಂಬ ಒಳ್ಳೆಯ ಕೊಬ್ಬಿನಾಂಶವನ್ನು ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲನ್ನು ನೀಡುವಲ್ಲಿ ಹೆಚ್ಚಿಸುತ್ತದೆ. ಮಕ್ಕಳಿಗೆ ಬೇಕಾದ ಬುದ್ಧಿಶಕ್ತಿ ಮತ್ತು ದೇಹದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ನೀವು ಇದೇ ರೀತಿ ಅದ್ಭುತ ಫಿಶ್ ಫ್ರೈನ ಮಾಡಿರಿ. ಒಳ್ಳೆಯ ರುಚಿ ಸಿಗುತ್ತೆ ಮತ್ತು ಅದ್ಭುತವಾಗಿರುತ್ತದೆ. ಟ್ರೈ ಮಾಡಿ. ಧನ್ಯವಾದಗಳು. ಇದೇ ರೀತಿ ಹೊಸ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.